ನಿರ್ಮಲ್ ಮತ್ತೆ ಸುಶೀಲಾ ಅವರ ಲಿಟ್ಟಿ ಚೌಕ ದಾಬಾ ಸಿಟಿಯಲ್ಲಿ ಫೇಮಸ್ ಇತ್ತು. ನಿರ್ಮಲ್ಗೆ ವಯಸ್ಸಾಗಿತ್ತು. ಅವನು 25 ವರ್ಷಗಳಿಂದ ಒಂದೇ ಜಾಗದಲ್ಲಿ ಲಿಟ್ಟಿ ಚೌಕ ಮಾರ್ತಿದ್ದ. ಅವನ ಪತ್ನಿ ಸುಶೀಲಾ ಕೂಡ ಅವನ ಜೊತೆ ಅವನ ದಾಬಾ ಅಲ್ಲಿ ಸಹಾಯ ಮಾಡ್ತಿದ್ಲು. ಕೇಳ್ರಿ ಇಲ್ಲಿ, ನೀವು ಹೋದ ತಿಂಗಳ ಲೆಕ್ಕನ ನನಗೆ ಸರಿಯಾಗಿ ಕೊಟ್ಟೇ ಇಲ್ಲ. 1000 ರೂಪಾಯಿಗೆ ಲೆಕ್ಕನೇ ಸಿಗ್ತಾ ಇಲ್ವಲ್ಲ. ಅರೆ ಅದೇಗ್ ಸದ್ಯ? ಸರಿ, ನಾನ್ ನೋಡ್ತೀನಿ. ಅಣ್ಣವ್ರೆ, ಏನ್ ಬೇಕು ಹೇಳಿ. ಅಣ್ಣವ್ರೆ, ಒಂದ್ 10 ಲಿಟ್ಟಿ ಪಾರ್ಸಲ್ ಮಾಡಿ. ಸುಶೀಲಾ, 10 ಲಿಟ್ಟಿ ಪಾರ್ಸಲ್ ಮಾಡಿ ಕೊಡು. ಅದರೊಳಗೆ ಸ್ವಲ್ಪ ತುಪ್ಪನೂ ಹಾಕು. ಅಣ್ಣವ್ರೆ, ಅವರು ನಿಮ್ಮ ಹೆಂಡತಿ ತಾನೆ? ಈ ಅಂಗಡಿನ ಇಬ್ರು ಸೇರ್ಕೊಂಡೇ ನಡೆಸ್ತಿದ್ದೀರಾ? ಹೌದಪ್ಪ. ಹೌದು, ಯಾಕೆ ನೀವು ಯಾರನ್ನು ಕೆಲ್ಸಕ್ಕೆ ಇಟ್ಕೋಬಾರ್ದು? ಅಯ್ಯೋ ಅಪ್ಪ, ಮೊದ್ಲಿಂದನೂ ನಾವಿಬ್ರೇ ಮಾಡ್ಕೊಂಡ್ ಬರ್ತಾ ಇರೋದು. ನಮ್ಗೆ ಈ ಅಂಗಡಿ ಮೇಲೆ ತುಂಬಾ ಪ್ರೀತಿ ಇದೆ. ಇಲ್ಲಿವರೆಗೂ ಯಾರ ಸಹಾಯನೂ ತಗೊಳ್ಳಿಲ್ಲ ನಾವು. ನಾವಿಬ್ರೇ ಈ ಡಾಬಾಗೆ ಸಾಕಾಗುತ್ತೆ, ಗೊತ್ತಾ? ತುಂಬಾ ಒಳ್ಳೆ ಮಾತು. ನಿಮ್ಮಿಬ್ರು ಪ್ರೀತಿ ಬೇರೆಯವ್ರಿಗೆ ಒಂದು ಮಾದರಿ. ಆ ಮನುಷ್ಯ ಮೀಡಿಯಾ ಇಂದ ಬಂದಿರ್ತಾನೆ. ಅವನು ನಿರ್ಮಲ್ ಮತ್ತೆ ಸುಶೀಲಾ ಅವರ ಕಥೆನ ಅವನ ನ್ಯೂಸ್ ಚಾನೆಲ್ ಜೀವನದ ಕಥೆ ಸೆಕ್ಷನ್ ಅಲ್ಲಿ ನಡೆಸ್ತಾನೆ. ನಿರ್ಮಲ್ ಮತ್ತೆ ಸುಶೀಲಾನ ಎಲ್ರೂ ಪ್ರೀತಿಸ್ತಾ ಇರ್ತಾರೆ. ಬಹಳಷ್ಟು ಜನ ಅವರ ಲಿಟ್ಟಿ ಚೌಕ ಧಾಬಾಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾರೆ. ಸುಶೀಲಾ, ನೋಡ್ದಾ ನೀನು? ಎಲ್ರೂ ನಮ್ನ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಎಷ್ಟು ವರ್ಷಗಳಿಂದ ನಾವಿಬ್ರು ಜೊತೆಗಿದ್ದೀವಿ. ಎಷ್ಟೋ ಜನಗಳಿಗೆ ನಾವು ಉದಾಹರಣೆಯಾಗಿದ್ದೀವಿ. ಒಳ್ಳೇದಾಯ್ತು. ನನಗನ್ಸುತ್ತೆ ನಾವು ಜೀವನದಲ್ಲಿ ಎಲ್ರಿಗೂ ಒಳ್ಳೆ ಮಾತುಗಳನ್ನ ಹೇಳ್ಕೊಟ್ವಿ. ಇದೆಲ್ಲ ಆ ದೇವ್ರ ದಯೆಯಿಂದನೇ ಆಗ್ತಿರೋದು. ನಾನು ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಡೆ ಇಡೋದಕ್ಕೆ. ನಾನಾ ದೇವ್ರಿಗೆ ಧನ್ಯವಾದ ಹೇಳ್ಬೇಕು. ಅವರು ನನಗೆ ಇಷ್ಟು ಒಳ್ಳೆ ಜೀವನ ಸಂಗಾತಿ ಕೊಟ್ರು. ನಾನು ದಿನಾನು ದೇವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ನಿನ್ನಂತ ಸಂಗಾತಿನ ಕೊಟ್ಟಿದ್ದಕ್ಕೆ. ನನ್ಗನ್ಸುತ್ತೆ ಓದ್ ಜನ್ಮದಲ್ಲಿ ನಾನು ಏನೋ ಒಳ್ಳೆ ಕೆಲಸ ಮಾಡಿರ್ಲೇಬೇಕು ಅಂತ. ಹೌದು, ನನಗೂ ಹಾಗೇನೆ ಅನಿಸ್ತಿದೆ. ನಿನ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಎಷ್ಟೇ ಕಷ್ಟ ಬಂದ್ರೂ ನೀನು ನನ್ ಜೊತೆಲೇ ಇದೀಯ. ನಿಮ್ಗೂ ಕೂಡ ಧನ್ಯವಾದ. ಸರಿನಾ? ಈಗ ನಾನು ಹೊರಡ್ತೀನಿ. ಬೇಗನೆ ವಾಪಸ್ ಬರ್ತೀನಿ. ಮತ್ತೆ ನಿಮ್ಗೆ ಇಷ್ಟ ಇರೋ ಅಂತ ಮೊಸರೊಡೆ ಮಾಡ್ತೀನಿ. ಸರಿ, ಹೊರಡು. ಅಲ್ಲಿವರೆಗೂ ನಾನು ಅಂಗಡಿನ ನೋಡ್ಕೊಳ್ತೀನಿ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಸುಶೀಲಾ ದೇವಸ್ಥಾನದ ಕಡೆ ಹೊರಡ್ತಾಳೆ. ನಿರ್ಮಲ್ ಅವನ ಧಾಬಾನ ಓಪನ್ ಮಾಡ್ತಾನೆ. ಮಧ್ಯಾಹ್ನ ಆಗತ್ತೆ. ಆದ್ರೆ ಸುಶೀಲಾ ಇನ್ನೂ ಬಂದಿರಲ್ಲ. ನಿರ್ಮಲ್ಗೆ ಯೋಚನೆ ಆಗತ್ತೆ. ತುಂಬಾ ಹೊತ್ತಾಗೋಗಿದೆ. ಇಷ್ಟ್ರೊಳಗೆ ಸುಶೀಲಾ ಶ್ರೀಕೃಷ್ಣ ದೇವಸ್ಥಾನದಿಂದ ವಾಪಸ್ ಬರ್ಬೇಕಾಗಿತ್ತಲ್ವಾ? ಲೇಟ್ ಆಯ್ತಲ್ವಾ? ಎಲ್ಲೋಗಿದಾಳೋ ಏನೋ? ಯಾರನ್ನಾದ್ರೂ ಕೇಳ್ಬೇಕು. ನಿರ್ಮಲ್ ಆ ಕಡೆ ಈ ಕಡೆ ಹೋಗಿ ಅಂಗಡಿಗಳವ್ರ ಹತ್ರ ಸುಶೀಲಾ ಬಗ್ಗೆ ಕೇಳ್ತಾನೆ. ಯಾರಿಗೂ ಸುಶೀಲಾ ಬಗ್ಗೆ ಗೊತ್ತಿರೋದಿಲ್ಲ. ಇವಾಗ ರಾತ್ರಿ ಆಗೋಯ್ತಲ್ವಾ? ನನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು. ಅವನಿಗೆ ಬಹಳ ಯೋಚನೆ ಆಗಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ತಾನೆ. ಆಗ ರಸ್ತೆಯಲ್ಲಿ ಅವನಿಗೆ ರಿಷಬ್ ಸಿಗ್ತಾನೆ. ರಿಷಬ್ ಅವನ ಮನೆ ಹತ್ರನೇ ಇರೋಂತ ಹುಡುಗ. ನಿರ್ಮಲ್ ಅಂಕಲ್, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ತುಂಬಾ ಚಿಂತೆಯಲ್ಲಿದ್ದೀರಾ ಅನ್ಸುತ್ತೆ. ಮಗು, ಸುಶೀಲಾ ಆಂಟಿ ಬೆಳಗ್ಗೆ ಶ್ರೀಕೃಷ್ಣನ್ ದೇವಸ್ಥಾನಕ್ಕಂತ ಹೋಗಿದ್ಲು. ಆದ್ರೆ ಇಲ್ಲಿ ತನಕ ಬಂದೇ ಇಲ್ಲ. ನಾನು ಅವಳಿಗೋಸ್ಕರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸರಿ, ನಾನು ಬರ್ತೀನಿ. ಇಷ್ಟೊತ್ತು ರಾತ್ರಿಲಿ ನೀವೊಬ್ಬರೇ ಹೋಗೋದು ಒಳ್ಳೇದಲ್ಲ. ನಿರ್ಮಲ್ ಮತ್ತೆ ರಿಷಬ್ ಪೊಲೀಸ್ ಸ್ಟೇಷನ್ ತಲುಪ್ತಾರೆ. ನಿರ್ಮಲ್ ಅಲ್ಲಿ ಕಂಪ್ಲೇಂಟ್ ಬರೆಸ್ತಾನೆ. ನಿಮ್ಮ ಪತ್ನಿಯ ಪ್ರಾಯ ಎಷ್ಟು? ಯಾವ ತರದ ಬಟ್ಟೆ ಹಾಕೊಂಡು ಹೋಗಿದ್ರು ಹೊರಗಡೆಗೆ? ಸರ್, ಪ್ರಾಯ ಒಂದು 60 ಅವರು ಕೇಸರಿ ಬಣ್ಣದ ಸೀರೆ ಹಾಕೊಂಡೇ ಹೊರಗಡೆ ಹೋಗೋದು. ಆಗ ಪೊಲೀಸ್ ಆಫೀಸರ್ ಅವನ ಡ್ರಾಯರ್ ಇಂದ ಒಂದು ಫೋಟೋನ ತೆಗೆದು ನಿರ್ಮಲ್ಗೆ ತೋರಿಸ್ತಾನೆ. ನೋಡಿ, ಇವರೇನಾ ನಿಮ್ಮ ಹೆಂಡತಿ? ಹೌದು, ಇವರೇನೆ. ಇವ್ರ ಫೋಟೋ ನಿಮ್ಮ ಹತ್ರ ಹೇಗ್ ಬಂತು? ನಿರ್ಮಲ್ ಮತ್ತೆ ರಿಷಬ್ ಬಹಳ ಭಯ ಪಟ್ಕೊಳ್ತಾರೆ. ಹೌದು ಸರ್, ಇವತ್ತಿನ ಬೆಳಗ್ಗೆ ಕೃಷ್ಣನ್ ದೇವಸ್ಥಾನ ಹತ್ತಿರ ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನಾವು ಮೊದಲು ಇವರ ವಿಳಾಸ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಮೊದ್ಲಿಗೆ ನಮ್ಗೆ ಏನು ಗೊತ್ತೇ ಆಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವರು ಲಿಟ್ಟಿ ಶಾಪ್ ನಿರ್ಮಲಾ ಅವರ ಹೆಂಡತಿ ಅಂತ. ನಾವು ಒಬ್ರನ್ನ ನಿಮ್ಮ ಮನೆ ಹತ್ರ ಕಳ್ಸಿದ್ವಿ, ಆದ್ರೆ ನೀವು ಸಿಗ್ಲೇ ಇಲ್ಲ. ಅವಳನ್ನ ಹುಡ್ಕೋಕೆ ಹೊರಗಡೆ ಹೋಗಿದ್ದೆ. ಫೋನನ್ನು ಮನೆಯಲ್ಲೇ ಮರ್ತು ಬಿಟ್ಟಿದ್ದೆ. ಸರ್, ಸುಶೀಲಾ ಚೆನ್ನಾಗಿದ್ದಾಳೆ ತಾನೆ? ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ? ನಾನು ಅವಳನ್ನ ನೋಡ್ಲೇಬೇಕು. ನೋಡಿ ಸಾರ್, ನನಗೆ ಈ ಮಾತು ಹೇಳೋಕೆ ತುಂಬಾ ದುಃಖ ಆಗ್ತಿದೆ.
ಏನಂದ್ರೆ ನಿಮ್ಮ ಹೆಂಡತಿ ಈ ಲೋಕ ಬಿಟ್ಟು ಹೊರಟೋಗಿದ್ದಾರೆ. ಅವರು ಆನ್ ದ ಸ್ಪಾಟ್ ಅಲ್ಲೇ ಸತ್ತೋದ್ರು. ಇದನ್ನ ಕೇಳಿ ನಿರ್ಮಲ್ಗೆ ಆಕಾಶ ಭೂಮಿ ಒಂದಾದಂಗಾಗತ್ತೆ. ಅವನ್ಗೆ ಏನು ತೋಚೋದೇ ಇಲ್ಲ. ಅವನ್ಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅವನು ತಲೆ ತಿರುಗಿ ಬೀಳಕ್ ಹೋಗ್ತಾನೆ. ರಿಷಬ್ ಅವನನ್ನ ಹಿಡ್ಕೊಳ್ತಾನೆ. ಅರೆ ಅರೆ ನಿರ್ಮಲ್ ಅಂಕಲ್, ಹುಷಾರು ಹುಷಾರು. ಮಗು ಸುಶೀಲಾ, ಇದೇನಾಗೋಯ್ತು? ಇದೆಲ್ಲ ಹೇಗಾಯ್ತು? ಸುಶೀಲಾ, ನನ್ನ ಈ ಪ್ರಪಂಚದಲ್ಲಿ ಒಬ್ಬನ್ನೇ ಬಿಟ್ಟು ಹೇಗೆ ಹೋಗಕ್ ಸಾಧ್ಯ? ಅವಳು ಇಲ್ದ ನಾನು ಹೇಗೆ ಬದುಕ್ಲಿ? ನಿರ್ಮಲ್ ಬಹಳ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ರಿಷಬ್ ಅವನಿಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಬಹಳ ಕಷ್ಟಪಟ್ಟು ಒಂದ್ ಕಡೆ ಕೂರಿಸ್ತಾನೆ. ಆಮೇಲೆ ಅವನು ಪೊಲೀಸ್ನ ಎಲ್ಲ ಫಾರ್ಮ್ಯಾಲಿಟೀಸ್ಗಳನ್ನ ಪೂರ್ತಿ ಮಾಡಕ್ ಹೋಗ್ತಾನೆ. ಮತ್ತೆ ನಿರ್ಮಲ್ನ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಸುಶೀಲಾ ಅಂತಿಮ ಸಂಸ್ಕಾರದ ಎಲ್ಲ ಕರ್ತವ್ಯಗಳನ್ನ ನಿಭಾಯಿಸ್ತಾನೆ. 1 ತಿಂಗಳು ಮುಗಿದೋಗುತ್ತೆ. ನಿರ್ಮಲ್ ಅವನ ದಾಬಾದಲ್ಲಿ ಒಬ್ನೇ ಕೂತಿರ್ತಾನೆ. ಅಂಕಲ್, ನೀವು ಹೇಗಿದ್ದೀರಾ? ಇವಾಗ ಹುಷಾರಾಗಿದ್ದೀರಾ ತಾನೆ? ಹೇಗೆ ಹುಷಾರಾಗಿರ್ಲಿ ಮಗನೇ? ನನ್ನ ಹತ್ರ ಹುಷಾರಾಗಿರಕ್ಕೆ ಏನು ಉಳ್ಕೊಂಡಿದೆ? ನಾನು ಈಗ ಈ ಅಂಗಡಿನೂ ಸಹ ಮಾರ್ಬಿಡ್ತೀನಿ. ನಾನು ಈ ಅಂಗಡಿಲಿ ಕುತ್ಕೊಂಡಿದ್ರೆ ನನಗೆ ಸುಶೀಲಾ ತುಂಬಾ ನೆನಪಾಗ್ತಾನೆ ಇರ್ತಾಳೆ. ಇವಾಗಿನ್ನು ಸಾವು ಬರೋದಕ್ಕೆ ಕಾಯ್ತಾನೆ ಇರ್ತೀನಿ. ಯಾಕಂದ್ರೆ ನಾನು ಸುಶೀಲನ ಹತ್ರ ಬೇಗ ಹೋಗ್ಬೇಕು. ಅದಕ್ಕೆ ಇಷ್ಟನ್ನ ಹೇಳ್ತಾ ಇದ್ದ ಹಾಗೆ ನಿರ್ಮಲ್ ಕಣ್ಣಲ್ಲಿ ನೀರ್ ಸುರಿಯುತ್ತೆ. ರಿಷಬ್ ಅವನ ಹತ್ರ ಕೂತ್ಕೊಳ್ತಾನೆ ಮತ್ತೆ ಹೇಳ್ತಾನೆ, ಅಂಕಲ್, ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಈ ಲಿಟ್ಟಿ ಮಾಡೋ ಡಾಬಾ ನಮ್ಮ ಊರಿನ ಗೌರವ. ಎಷ್ಟೊಂದು ನೆನಪುಗಳು ಕೂಡ ಇವೆ ಇದರಲ್ಲಿ. ಇದನ್ನ ಮಾರಬೇಡಿ. ನಾನಿದ್ದೀನಲ್ವಾ, ನನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾನು ನಿಮ್ಮನ್ನ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಳ್ತಿದ್ದೀನಿ. ನಾನು ನಿಮಗೆ ಎಲ್ಲ ಸಹಾಯ ಮಾಡ್ತೀನಿ. ಅವತ್ತಾದ್ಮೇಲೆ ರಿಷಬ್ ನಿರ್ಮಲ್ ಅವರ ಧಾಬಾಗೆ ದಿನ ಸಹಾಯ ಮಾಡಕ್ಕೆ ಹೋಗ್ತಾನೆ. ರಿಷಬ್ ನಿಧಾನವಾಗಿ ನಿರ್ಮಲ್ನ ಸಮಾಧಾನ ಪಡಿಸಕ್ಕೆ ಪ್ರಯತ್ನಿಸ್ತಾನೆ. ಅಂಕಲ್, ನೀವು ಚಿಂತೆ ಮಾಡಬೇಡಿ. ಈ ನಿಮ್ಮ ಡಾಬಾ ಯಾವಾಗಲೂ ನಡೆಯುತ್ತೆ. ಲೋಕದ ಎಲ್ಲ ಜನರು ನಿಮ್ಮ ಮತ್ತು ಆಂಟಿಯ ಪ್ರೀತಿನ ನೆನ್ಪಾಡ್ಕೊಳ್ತಾರೆ. ನಿಮ್ಮ ಪ್ರೀತಿ ಅಮರವಾಗಿರುತ್ತೆ. ನಿಮಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಸರಿ ಮಗನೇ, ಸುಶೀಲಾ ನಂತರ ನೀನು ನನಗೆ ಆಸರೆಯಾಗಿ ಬಂದಿದ್ಯಾ. ಈ ಪ್ರಪಂಚದಲ್ಲಿ ನೀನೊಬ್ನೇ ನನಗೆ ಸಾಕು. ತುಂಬಾ ತುಂಬಾ ಧನ್ಯವಾದಗಳು. ನಿನ್ನ ಈ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ರಿಷಬ್ ಮತ್ತೆ ನಿರ್ಮಲ್ ಸೇರ್ಕೊಂಡು ಡಾಬಾನ ನಡೆಸ್ತಾರೆ. 4 ವರ್ಷದ ನಂತರ ನಿರ್ಮಲ್ ಕೂಡ ಸತ್ ಹೋಗ್ತಾನೆ. ಆಗ ರಿಷಬ್ ಆ ಡಾಬಾನ ಒಬ್ನೇ ನಡೆಸ್ತಾನೆ. ಮತ್ತೆ ನಿರ್ಮಲ್ ಮತ್ತೆ ಸುಶೀಲಾ ಅವರ ಕಥೆನ ಎಲ್ರಿಗೂ ಹೇಳ್ತಾನೆ. ಮತ್ತೆ ಅವನ್ ಹೇಳ್ತಾನೆ ಅವರ ಪ್ರೇರಣೆಯಿಂದಾನೇ ಈ ಡಾಬಾ ನಡೀತಿರೋದು ಅಂತ. ನಿರ್ಮಲ್ ಮತ್ತೆ ಸುಶೀಲಾ ಅವರ ಢಾಬಾ ಬಹಳಷ್ಟು ಮುಂದುವರಿಯತ್ತೆ ಮತ್ತೆ ಪೂರ್ತಿ ದೇಶದಲ್ಲಿ ಫೇಮಸ್ ಆಗ್ಬಿಡತ್ತೆ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ 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 ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋ ಅಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ 2 ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ 2 ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ.
ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ಲಿ ಕೊಡ್ತಿದ್ದ. ಅದರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರೂ ಹುಷಾರ್ ತಪ್ಪಿಲ್ಲ, ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ಲು ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲ್ಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ. ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ. ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟೋರ್ಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಅಬ್ದುಲ್ ಒಬ್ಬ ಅಡ್ಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ.
ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಫ್ಜಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ 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 ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನಲ್ಲಿ ಓಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದು ಏನಂದ್ರೆ ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಜ್. ಈಗ ನೋಡಿ ನನ್ನ ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ಥರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ್ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ಲಿ ಕೊಡ್ತಿದ್ದ. ಅದರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್ಲು? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದ್ಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು. ಈ ತರ ಮಾಡ್ಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನೂ ಆಗಲ್ಲ ಅಪ್ಪ. ಎಲ್ಲಾ ಹೋಟ್ಲವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ. ಇನ್ ಮುಂದೆನೂ ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು. ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೆ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ. ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ. ಈ ತರ ಮಾಡೋದು ತಪ್ಪು. ಆದ್ರೆ ಅಫ್ಜಲ್ ಅವರು ನನ್ ಮಾತನ್ನ ಕೇಳಲ್ಲ. ಅದಕ್ಕಿಂತ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ನಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ. ನನ್ ಮನ್ಸು ಇಂಥ ಕೆಲ್ಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ. ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ. ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ. ಆದ್ರೆ ಪಾಪದಲ್ಲಿ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ಯಾರೂ ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ನ ಓಪನ್ ಮಾಡು. ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ. ತಂದೂರಿ ಮಾಡೋದು ತುಂಬಾ ದುಬಾರಿ. ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ. ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ 2 ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಣದ ರಾಡ್ ಹಾಕ್ತಾನೆ. ತಗೊಂಡ್ ಹೋಗೋ. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ.
ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ ಗೆಳೆಯ. ಮಾರನೇ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ ಹೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಒಂದೂರಲ್ಲಿ ಕುಸುಮಲತಾ ಎಂಬ ಹೆಸರಿನ ಒಬ್ಬ ವಿಧವೆ ಮುದುಕಿ ವಾಸ ಮಾಡ್ತಿದ್ಲು. ಕುಸುಮ್ಲತಾಗೆ ಒಬ್ಬನೇ ಮಗ ಇದ್ದ. ಅವನು ತುಂಬಾ ವರ್ಷದ ಮೊದ್ಲೇ ಸಿಟಿಯಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದ. ಕುಸುಮ್ಲತಾ ಊರಲ್ಲಿ ಲಿಟ್ಟಿ ಚೌಕ ಮಾರಿ ತನ್ನ ಜೀವನ ನಡೆಸ್ತಾ ಇದ್ಲು. ಒಂದಿನ ಕುಸುಮ್ಲತಾ ಊರಲ್ಲಿ ಲಿಟ್ಟಿ ಚೌಕ ಮಾರ್ತಾ ಇದ್ಲು. ಆಗ ಅದೇ ಊರಿನ ಒಬ್ಬ ವ್ಯಕ್ತಿ ಪ್ರೇಮ್ ಪಾಲ್ ಅಲ್ಲಿಗ್ ಬರ್ತಾರೆ. ಹೇಗಿದ್ದೀರಾ ಅಮ್ಮ? ದೇವರ ದಯೆಯಿಂದ ಚೆನ್ನಾಗಿದ್ದೀನಿ. ನಾನ್ ಕೇಳ್ಪಟ್ಟಿದ್ದೀನಿ ಇತ್ತೀಚೆಗೆ ನಿಮ್ಮ ಲಿಟ್ಟಿ ಚೌಕ ಕಡಿಮೆ ಮಾರಾಟ ಆಗ್ತಿದ್ಯಂತೆ. ಮೊದ್ಲಿಗಿಂತ ಈಗ ಕಡಿಮೆ ಆಗಿದ್ಯಪ್ಪ. ಆದ್ರೆ ಎಷ್ಟು ವ್ಯಾಪಾರ ಆಗತ್ತೆ ಅಂದ್ರೆ ನನ್ನ ಜೀವನ ನಡೆಯೋದಕ್ಕೆ ಇಷ್ಟು ಸಾಕಾಗಿದ್ಯಪ್ಪ. ಈಗ ನಿಮ್ ಮನೇಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ. ಒಬ್ಬ ಮಗ ಇದ್ದ, ಅವನು ಕೂಡ ಸಿಟಿಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಮತ್ತೆ ಈ ವಯಸ್ಸಲ್ಲಿ ನೀವು ಎಷ್ಟು ತಾನೇ ತಿನ್ನಕ್ ಸಾಧ್ಯ? ಇಲ್ಲಿಗೆ ಯಾವ್ದಾದ್ರೂ ಕೆಲ್ಸದ ಮೇಲ್ ಬಂದಿದ್ಯಪ್ಪ ಪ್ರೇಮ್ಪಾಲ್? ನೋಡಿ ಅಮ್ಮ, ನೀವು ಮಾಡೋ ಲಿಟ್ಟಿ ಚೌಕ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ಅದರಲ್ಲಿ ಸ್ವಾದ ಅನ್ನೋದು ಒಂದ್ ಚೂರು ಇರಲ್ಲ. ಇದು ಅವರವರ ಮನ್ಸಿನ ಮಾತಾಗಿರತ್ತೆ. ಕೆಲವ್ರಿಗೆ ನನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೌಕ ತುಂಬಾನೇ ಇಷ್ಟ ಆಗತ್ತೆ. ಅಮ್ಮ, ನಾನ್ ನಿಮ್ಗೆ ಏನ್ ಹೇಳೋದಕ್ ಬಂದಿದ್ದೀನಿ ಅಂದ್ರೆ, ನಾಳೆ ನಿಮ್ಮ ಈ ಅಂಗಡಿ ಪಕ್ಕದಲ್ಲೇ ಇನ್ನೊಂದ್ ಅಂಗಡಿ ಬರುತ್ತೆ. ನನ್ಗೆ ನಿನ್ ಮಾತಿನ ಅರ್ಥ ಆಗ್ಲಿಲ್ಲಪ್ಪ ಪ್ರೇಮ್ಪಾಲ್. ಸಿಟಿಯಿಂದ ನನ್ನ ಬಾಮೈದ ಅಜ್ಜು ತುಂಬಾ ಚೆನ್ನಾಗಿರೋ ಲಿಟ್ಟಿ ಚೌಕ ರೆಸಿಪಿ ಕಲ್ತ್ಕೊಂಡ್ ಬಂದಿದ್ದಾನೆ. ನಾಳೆಯಿಂದ ನಿಮ್ ಅಂಗಡಿ ಪಕ್ಕದಲ್ಲೇ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾನೆ. ನೀವು ಅವನ್ನ ನೋಡ್ಬಿಟ್ಟು ಕಿರ್ಚಾಡ್ಬಾರ್ದು ಅಂತ ಅದಕ್ಕೆ ನಾನು ಮೊದ್ಲು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನ್ ಯಾಕಪ್ಪ ಅವನನ್ನ ನೋಡಿ ಕಿರ್ಚ್ಕೊಳ್ಳಿ? ಭಗವಂತ ಯಾರ್ಯಾರ್ಗೆ ಏನ್ ಕೊಡ್ಬೇಕೋ ಅದ್ ಕೊಟ್ಟೆ ಕೊಡ್ತಾನೆ. ನನ್ನ ಅದೃಷ್ಟದಲ್ಲಿ ಏನ್ ಬರ್ದಿರತ್ತೋ ಅದು ನನಗ್ ಖಂಡಿತ ಸಿಕ್ಕೇ ಸಿಗತ್ತೆ. ಕುಸುಮ್ಲತಾ ಮಾತನ್ನ ಕೇಳಿ ಪ್ರೇಮ್ಪಾಲ್ ಮುಗುಳ್ನಗ್ತಾ ಅಲ್ಲಿಂದ ಹೊರಟೋಗ್ತಾರೆ. ಪ್ರೇಮ್ಪಾಲ್ ಇನ್ನು ಅವ್ರ ಮನೆ ತಲುಪ್ತಾನೆ ಇರ್ತಾರೆ. ಅಷ್ಟ್ರಲ್ಲೇ ಅಲ್ಲೇ ಬಾಗ್ಲಲ್ಲಿ ಊರಿನ ಮುಖ್ಯಸ್ಥ ಅವ್ರನ್ನ ಭೇಟಿ ಮಾಡ್ತಾರೆ. ಅಯ್ಯೋ, ಏನ್ ವಿಷಯ ಮುಖ್ಯಸ್ಥರೇ? ನಿಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಇವತ್ ಬೆಳಗ್ಗೆನೆ ನಮ್ಮ ಮನೆಗೆ ಬಂದಿದ್ದೀರಾ? ನಿಮ್ಮ ಮತ್ತೆ ಕುಸುಮ್ಲತಾ ಅವ್ರ ಮಾತನ್ನ ನಾನು ತುಂಬಾ ಹೊತ್ತಿಂದಾನೇ ಕೇಳ್ತಾ ಇದ್ದೆ. ನೀವೇನ್ ಹೇಳೋದಕ್ಕೆ ಹೊರಟಿದ್ದೀರಾ ಮುಖ್ಯಸ್ಥರೇ? ನಿಮಗ್ ಚೆನ್ನಾಗಿ ಗೊತ್ತೇ ಇದೆ ನಾನು ಯಾವಾಗ್ಲೂ ನಿಮ್ ಸೈಡೇ ತಗೋತೀನಿ ಅಂತ. ನನಗೂ ಕೂಡ ನಿಮ್ ಮೇಲೆ ಇದೇ ಭಾವನೆ ಇತ್ತು ಮುಖ್ಯಸ್ಥರೇ. ವಿಷಯ ಅದಲ್ಲ ಪ್ರೇಮ್ಪಾಲ್. ವಿಷಯ ಏನಂದ್ರೆ, ಕುಸುಮ್ಲತಾ ಏನಾದ್ರು ಸಹಾಯಕ್ಕೆ ಅಂತ ನನ್ನ ಹತ್ರ ಬಂದ್ರೆ ನಾನು ಅವ್ರಿಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗ ನಾನು ವಿಧಿ ಇಲ್ದೆ ನಿನ್ನ ಬಾಮೈದ ಅಜ್ಜು ಅಂಗಡಿನ ಅಲ್ಲಿಂದ ಎತ್ತಬೇಕಾಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೋ. ಯಾಕಂದ್ರೆ ಕುಸುಮ್ಲತಾ ಕಳೆದ 20 ವರ್ಷಗಳಿಂದ ಅಲ್ಲೇ ಅಂಗಡಿ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾಳೆ. ನನಗೀಗ ಸರಿಯಾಗಿ ಅರ್ಥನೇ ಆಗ್ತಿಲ್ಲ ನೀವು ಯಾವ ಸೈಡ್ ಇದ್ದೀರಾ ಅಂತ. ನನ್ನ ಸೈಡಾ ಅಥವಾ ಮುದ್ಕಿ ಸೈಡಾ? ನಾನಂತೂ ಯಾವಾಗ್ಲೂ ನಿನ್ನ ಸೈಡೇ ಪ್ರೇಮ್ಲಾಲ್. ಏನಂದ್ರೆ ನಾನ್ ನಿನ್ಗೆ ಏನ್ ಹೇಳೋದಕ್ ಬಂದೆ ಅಂದ್ರೆ, ಪ್ರತಿ ಸಲ ತರ ಈ ಸಲಾನು ನನ್ನ ಚುನಾವಣೆ ಮೇಲೆ ಗಮನ ಇರ್ಲಿ. ಯಾಕಂದ್ರೆ ಚುನಾವಣೆಯ ಅರ್ಧ ಖರ್ಚು ನೀನೇ ನೋಡ್ಕೋಬೇಕಾಗುತ್ತೆ. ಇದು ಒಂದು ಕೇಳೋಂತ ವಿಷಯನಾ? ನಾನ್ ನಿಮಗ್ ಮಾತು ಕೊಡ್ತೀನಿ, ಈ ಸಲದ ಮುಖ್ಯಸ್ಥರ ಚುನಾವಣೆಯಲ್ಲಿ ಅರ್ಧ ಖರ್ಚು ನಾನೇ ಮಾಡ್ತೀನಿ. ಮುಖ್ಯಸ್ಥ ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ಅರ್ಜುನ್ ಕುಸುಮ್ಲತಾ ಪಕ್ಕದಲ್ಲೇ ಇನ್ನೊಂದ್ ಅಂಗಡಿ ಹಾಕಿ ನಿಲ್ತಾನೆ. ಅರ್ಜುನ್ ತನ್ನ ಅಂಗಡಿನ ತುಂಬಾ ಸುಂದರವಾಗಿ ಶೃಂಗಾರ ಮಾಡಿರ್ತಾನೆ. ಒಬ್ಬ ವ್ಯಕ್ತಿ ಅರ್ಜುನ್ ಹತ್ರ ಬಂದು ಹೇಳ್ತಾನೆ, ಅರೆ ಅಣ್ಣ, ಈ ಅಂಗಡಿಯಲ್ಲಿ ಏನ್ ಸ್ಪೆಷಲ್ ಆಗಿ ಸಿಗುತ್ತೆ? ಇದು ಸಿಟಿಯ ಲಿಟ್ಟಿ ಚೌಕ. ತಿಂದ್ರೆ ನಿಮ್ಗೆ ಮಜಾ ಬರುತ್ತೆ. ಲಿಟ್ಟಿ ಚೌಕ ನಮ್ಮ ಊರಿನ ಕುಸುಮ್ಲತಾ ಅವ್ರು ಕೂಡ ಮಾಡ್ತಾರೆ. ಆದ್ರೆ ಅದ್ ಸ್ವಲ್ಪ ನೋಡೋದಕ್ಕೆ ಬೇರೆ ತರ ಕಾಣುತ್ತೆ. ಇದು ಸಿಟಿಯಲ್ಲಿ ಮಾಡಿರೋ ಹೊಸ ಶೈಲಿಯ ಲಿಟ್ಟಿ ಚೌಕ. ಒಂದ್ಸಲ ಇಲ್ಲಿ ತಿಂದ್ರೆ ಪದೇ ಪದೇ ಹುಡ್ಕೊಂಡ್ ಬರ್ತೀರಾ. ಹಾಗಿದ್ರೆ ಬೇಗ ಒಂದ್ ಪ್ಲೇಟ್ ಲಿಟ್ಟಿ ಚೌಕನ ನನಗೂ ಕೊಟ್ಬಿಡಿ.
ಅರ್ಜುನ್ ಲಿಟ್ಟಿ ಚೌಕ ಆ ವ್ಯಕ್ತಿಗೆ ಕೊಡ್ತಾನೆ. ಆ ವ್ಯಕ್ತಿಗೆ ಅದು ತುಂಬಾನೇ ಇಷ್ಟ ಆಗತ್ತೆ. ಅವನು ಲಿಟ್ಟಿ ಚೌಕ ತಿಂದು ಅವನು ಅಲ್ಲಿಂದ ಹೋಗೋನಿರ್ತಾನೆ. ಅಷ್ಟ್ರಲ್ಲಿ ಅರ್ಜುನ್ ಆ ವ್ಯಕ್ತಿಗೆ ಹೇಳ್ತಾನೆ, ಅಯ್ಯೋ ಇಲ್ಲಿ ಕೇಳಿ, ನೀವು ನನಗೆ ಹೇಳಲೇ ಇಲ್ಲ ಲಿಟ್ಟಿ ಚೌಕ ಹೇಗನ್ನಿಸ್ತು ಅಂತ. ತುಂಬಾ ಟೇಸ್ಟ್ ಆಗಿತ್ತು, ಮಜಾ ಬಂತು. ಸರಿ ಆಗಿದ್ರೆ ನೀವು ಊರಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಲ್ರಿಗೂ ಹೇಳಿ. ಮತ್ತೆ ಇದನ್ನು ಹೇಳಿ, ಊರಿನ ಎಲ್ಲ ಜನರು ನನ್ನ ಹತ್ರನೇ ಲಿಟ್ಟಿ ಚೌಕ ತಿನ್ನಕ್ ಬರ್ಬೇಕು ಅಂತ. ಯಾಕಂದ್ರೆ ಆ ಮುದ್ಕಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಅರ್ಜುನ್ ಮಾತ್ ಕೇಳಿ ಆ ವ್ಯಕ್ತಿ ನಗ್ನಗ್ತಾ ಅಲ್ಲಿಂದ ಹೊರಟೋಗ್ತಾನೆ. ಕುಸುಮ್ಲತಾ ಅರ್ಜುನ್ನ ನೋಡಿ ಹೇಳ್ತಾಳೆ, ಇದು ತುಂಬಾ ತಪ್ಪು ಮಗನೇ. ನೀನು ಲಿಟ್ಟಿ ಚೌಕ ಚೆನ್ನಾಗ್ ಮಾಡ್ತಾ ಇದ್ಯಾ, ಇದ್ರಲ್ಲಿ ಯಾವ ಮಾತು ಇಲ್ಲ. ಆದ್ರೆ ನೀನು ನನ್ ಲಿಟ್ಟಿ ಚೌಕ ಚೆನ್ನಾಗಿಲ್ಲ ಅಂತ ಹೇಳೋದು ಖಂಡಿತ ತಪ್ಪು. ನನಗೆ ಗೊತ್ತಿತ್ತು ಖಂಡಿತ ನೀನ್ ನನ್ನ ಜೊತೆ ಗಲಾಟೆ ಮಾಡ್ತೀಯ ಅಂತ. ಪ್ರೇಮ್ಪಾಲ್ ಅವರು ನಿಮ್ ಬಗ್ಗೆ ನನಗೆ ಮೊದ್ಲೇ ಎಲ್ಲ ಹೇಳಿದ್ರು. ನಾನು ನಿನ್ ಹತ್ರ ಜಗಳ ಆಡ್ತಾ ಇಲ್ಲ. ನೀನು ಊರಲ್ಲೆಲ್ಲ ನಿನ್ ಲಿಟ್ಟಿ ಚೌಕ ಬಗ್ಗೆ ಹೊಗಳ್ತಾ ಇದ್ಯಾ, ಮತ್ತೆ ನನ್ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇದ್ಯಾ. ನಾನ್ ಮುಂದೆನೂ ಹೀಗೆ ನಿಮ್ ಲಿಟ್ಟಿ ಚೌಕದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇರ್ತೀನಿ. ನಿಮ್ಗೆ ಏನ್ ಮಾಡಕ್ಕಾಗುತ್ತೋ ಮಾಡ್ಕೊಳ್ಳಿ. ಆವತ್ತಿಂದ ಯಾರಾದ್ರೂ ತಪ್ಪಾಗಿ ಕುಸುಮ್ಲತಾ ಲಿಟ್ಟಿ ಚೌಕ ಹತ್ರ ಬಂದ್ರೆ ಅರ್ಜುನ್ ಅವರಿಗೆ ತನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೌಕನ ಫ್ರೀಯಾಗಿ ತಿನ್ನಿಸ್ತಿದ್ದ. ಆ ವ್ಯಕ್ತಿಗೆ ಅರ್ಜುನ್ ಮಾಡಿರೋ ಲಿಟ್ಟಿ ಚೌಕ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ನಿಧಾನವಾಗಿ ಅರ್ಜುನ್ ಕುಸುಮ್ಲತಾನ ಎಲ್ಲಾ ಗ್ರಾಹಕರನ್ನು ಕಿತ್ಕೋತಾನೆ. ಕುಸುಮ್ಲತಾ ಬೇರೆ ದಾರಿ ಕಾಣ್ದೆ ಊರಿನ ಮುಖ್ಯಸ್ಥನ ಹತ್ರ ಹೋಗ್ತಾಳೆ. ಏನ್ ವಿಷಯ ಕುಸುಮ್ಲತಾ ಅವ್ರೆ, ನಿಮ್ಗೇನಿವತ್ತು ಊರಿನ ಮುಖ್ಯಸ್ಥ ನೆನಪಾಗ್ಬಿಟ್ಟಿದೆ? ನೀವ್ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ಮುಖ್ಯಸ್ಥ್ರೆ, ನೀವ್ ನನಗ್ ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಳ್ತಿದ್ದೀರಾ. ಅಯ್ಯೋ, ಇದು ತುಂಬಾ ಚಿಕ್ಕ ಊರು. ಇಲ್ಲಿ ಯಾರಾದ್ರೂ ಒಬ್ರು ಸೀನಿದ್ರೆ ಅದು ಊರಿಗೆಲ್ಲ ಗೊತ್ತಾಗ್ಬಿಡತ್ತೆ. ನನಗ್ ಖಂಡಿತ ಗೊತ್ತಿದೆ ನೀವು ಪ್ರೇಮ್ಪಾಲ್ ಅವರ ಅಜ್ಜು ಬಗ್ಗೆ ಹೇಳಕ್ ಬಂದಿರ್ಬೋದು ಅಂತ. ಆದ್ರೆ ನೀವು ಯಾವ ಮರದ ಕೆಳಗಡೆ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದೀರೋ ಆ ಜಾಗ ನಿಮ್ದಲ್ಲ, ಊರಿಂದು. ಮತ್ತಲ್ಲಿ ಯಾರಿಗ್ ಬೇಕಾದ್ರೂ ಅಂಗಡಿ ಹಾಕೋ ಅಧಿಕಾರ ಇದೆ. ನೀವ್ ನನ್ನನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ ಮುಖ್ಯಸ್ಥ್ರೆ. ನನ್ಗೆ ಅರ್ಜುನ್ ಅಂಗಡಿ ಹಾಕಿರೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಅವನು ಯಾವ ತರ ನನ್ನ ಗ್ರಾಹಕರನ್ನ ಕಿತ್ಕೋತಿದ್ದಾನೋ ಮತ್ತೆ ನಾನ್ ಮಾಡಿರೋ ಲಿಟ್ಟಿ ಚೌಕದ ಬಗ್ಗೆ ಎಲ್ರ ಹತ್ರ ಕೆಟ್ಟದಾಗಿ ಹೇಳ್ತಾ ಇದ್ದಾನೆ, ಅದು ತಪ್ಪು. ಅಲ್ಲ, ನಿನ್ನ ಬಾಯಿ ಯಾರು ಕಟ್ಟ ಹಾಕಿದ್ದಾರೆ ಕುಸುಮ್ಲತಾ? ನೀನು ಕೂಡ ಅವ್ನ್ ಲಿಟ್ಟಿ ಚೌಕದ ಬಗ್ಗೆ ಕೆಟ್ಟದಾಗ ಮಾತಾಡು. ಒಂದ್ ವೇಳೆ ಅವನು ಫ್ರೀ ಆಗಿ ಜನರಿಗೆ ಲಿಟ್ಟಿ ಚೌಕ ಕೊಡ್ತಿದ್ರೆ ನೀನು ಕೊಟ್ಬಿಡು. ನಿಮ್ಮಿಬ್ರ ಜಗಳ ಅಂತೂ ಯಾವತ್ತು ಇಲ್ಲಿ ತನಕ ಬರಬಾರ್ದು. ಈಗ ನೀನು ಹೋಗ್ಬೋದು. ಕುಸುಮ್ಲತಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗ್ತಾಳೆ. ಕುಸುಮ್ಲತಾ ತುಂಬಾ ಚೆನ್ನಾಗಿ ಲಿಟ್ಟಿ ಚೌಕ ಮಾಡ್ತಿರ್ತಾಳೆ. ಆದ್ರೆ ಈಗ ಊರಿನ ಯಾವುದೇ ವ್ಯಕ್ತಿ ಅವ್ರ ಅಂಗಡಿ ಕಡೆಗೆ ತಿರುಗಿ ಕೂಡ ನೋಡ್ತಾ ಇರಲ್ಲ. ಒಂದ್ ದಿನ ಏನಾಗತ್ತೆ ಅಂದ್ರೆ, ಒಂದು 10 ವರ್ಷದ ಹುಡುಗಿ ತುಂಬಾ ಕೊಳುಕು ಬಟ್ಟೆಗಳನ್ನ ಹಾಕೊಂಡು ಅರ್ಜುನ್ ಅಂಗಡಿ ಮುಂದೆ ಬಂದು ನಿಲ್ತಾಳೆ. ನನ್ಗೆ ತುಂಬಾ ಹಶ್ವಾಗ್ತಾ ಇದೆ. ನೀನ್ ಈ ಗಲೀಜ್ ಬಟ್ಟೆ ಹಾಕಿರೋದನ್ನ ನೋಡ್ತಾ ಇದ್ರೆ ನಿನ್ನ ಹತ್ರ ತಿನ್ನೋದಕ್ಕೆ ದುಡ್ಡಿಲ್ಲ ಅಂತ ಅನ್ಸುತ್ತೆ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ, ನನ್ ಹತ್ರ ದುಡ್ಡಿಲ್ಲ. ನನ್ಗೆ ಏನಾದ್ರೂ ತಿನ್ನೋದಕ್ ಕೊಡಿ. ಏಯ್, ಭಿಕ್ಷೆ ಬೇಡದಾದ್ರೆ ಊರ್ಗೋಗಿ ಭಿಕ್ಷೆ ಬೇಡ. ನನ್ನ ಅಂಗಡಿ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡಬೇಡ. ಹೋಗಿಲಿಂದ, ವ್ಯಾಪಾರ ಮಾಡೋ ಸಮಯ ಆಯ್ತು. ಆ ಚಿಕ್ಕ ಹುಡುಗಿ ನಿರಾಶೆಯಿಂದ ಕುಸುಮ್ಲತಾ ಅಂಗಡಿ ಹತ್ರ ಬಂದು ನಿಲ್ತಾಳೆ. ಏನಾಯ್ತು ಪುಟ್ಟ? ನನ್ಗೆ ತುಂಬಾ ಜೋರಾಗಿ ಹಶ್ವಾಗ್ತಾ ಇದೆ. ನಿನ್ ಹೆಸರೇನು? ನನ್ ಹೆಸರು ರಾಧಾ ಅಂತ. ಕುಸುಮ್ಲತಾ ಒಂದು ಪ್ಲೇಟ್ ಲಿಟ್ಟಿ ಚೌಕನ ರಾಧಾಗೆ ಕೊಡ್ತಾಳೆ. ರಾಧಾ ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತಲ್ಲೇ ತಿಂದು ಮುಗಿಸ್ತಾಳೆ. ಇನ್ನೂ ಬೇಕಾ ಪುಟ್ಟ ನಿನಗೆ? ಹಾ, ಇದು ತುಂಬಾನೇ ಚೆನ್ನಾಗಿದೆ. ಕುಸುಮ್ಲತಾ ನಗ್ನಗ್ತಾ ಇನ್ನೊಂದು ಪ್ಲೇಟ್ ಕೂಡ ಆ ಹುಡುಗಿಗೆ ಕೊಡ್ತಾಳೆ. ರಾಧಾ ಆ ಇನ್ನೊಂದು ಪ್ಲೇಟ್ ಲಿಟ್ಟಿ ಚೌಕ ತಿಂತ ಮುಗುಳ್ನಗ್ತಾ ಹೇಳ್ತಾಳೆ, ನೀವಂತೂ ತುಂಬಾ ಚೆನ್ನಾಗಿ ಲಿಟ್ಟಿ ಚೌಕ ಮಾಡ್ತೀರಾ. ಹಾ, ಆದ್ರೆ ನನ್ ಕೈಯಿಂದ ಮಾಡಿರೋ ಲಿಟ್ಟಿ ಚೌಕ ಊರ್ನಲ್ಲಿ ಈಗ ಯಾರೂ ತಿನ್ನೋದಿಲ್ಲ. ಒಂದ್ ವೇಳೆ ಈಗ ನೀವು ಲಿಟ್ಟಿ ಚೌಕನಲ್ಲಿ ಮ್ಯಾಗಿ ಮಿಕ್ಸ್ ಮಾಡಿದ್ರೆ ನಿಮ್ ಲಿಟ್ಟಿ ಚೌಕ ಇನ್ನೂ ಚೆನ್ನಾಗಿರತ್ತೆ. ಯಾರೆಲ್ಲ ಅದನ್ನ ತಿಂತಾರೋ ಯಾವತ್ತೂ ಇದನ್ನ ಮರೆಯೋದೇ ಇಲ್ಲ. ಅಯ್ಯೋ ಪುಟ್ಟ, ನಾನು ಅನಕ್ಷರಸ್ಥಳು. ನಮ್ಮೂರಲ್ಲಂತೂ ಮ್ಯಾಗಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅದು ನನಗ್ ಹೇಗ್ ಮಾಡಕ್ ಬರುತ್ತೆ? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಾಳೆ ಬೆಳಿಗ್ಗೆ 5 ಗಂಟೆಗೆ ನಿಮ್ ಮನೆಗ್ ಬರ್ತೀನಿ. ನಿಮ್ಗೆ ನಾನು ಎಲ್ಲ ಹೇಳ್ಕೊಟ್ಬಿಟ್ಟು ಹೋಗ್ತೀನಿ. ಈ ಮಾತನ್ನ ಹೇಳಿ ರಾಧಾ ಅಲ್ಲಿಂದ ಹೊರಟೋಗ್ತಾಳೆ. ಕುಸುಮ್ಲತಾ ಅವಳ ಮಾತಿನ ಮೇಲೆ ಯಾವ ಗಮನನೂ ಕೊಡೋದಿಲ್ಲ. ಕುಸುಮ್ಲತಾಗೆ ಬೆಳಿಗ್ಗೆ 5 ಗಂಟೆಗೆ ಏಳೋ ಅಂತ ಅಭ್ಯಾಸ ಇತ್ತು.
ಕುಸುಮ್ಲತಾ ಆಗ ತಾನೇ ನಿದ್ದೆಯಿಂದ ಎದ್ದಿದ್ಲು. ಆಗ ಅವಳ ಮನೆ ಬಾಗ್ಲು ಯಾರೋ ಬಡಿತಾ ಇದ್ರು. ಇಷ್ಟು ಬೆಳಗ್ಗೆ ಯಾರಿರ್ಬಹುದು, ಹೋಗಿ ನೋಡ್ತೀನಿ. ಕುಸುಮ್ಲತಾ ಬಾಗಲ್ ತೆಗಿತಾ ಇದ್ದಾಗೆ ಅವಳ ಮುಂದೆ ರಾಧಾ ನಿಂತಿದ್ಲು. ಅವಳ ಕೈಯಲ್ಲಿ ಒಂದು ಚಿಕ್ಕ ಮೆಷಿನ್ ಇತ್ತು. ಒಳಗ್ ಬಾಮ ರಾಧಾ, ನಾನಂತೂ ನಿನ್ ಬಗ್ಗೆ ಮರ್ತೇ ಹೋಗಿದ್ದೆ. ನನಗ್ ಗೊತ್ತಿತ್ತು ನೀವ್ ಮರ್ತ್ ಹೋಗ್ತೀರಾ ಅಂತ, ಆದ್ರೆ ನನಗ್ ನೆನ್ಪಿತ್ತು. ಹೌದು, ನಿನ್ ಕೈಯಲ್ಲಿದೇನಿದು? ಇದು ಒಂದ್ ಮಷೀನು. ಇದ್ರಲ್ಲಿ ನೀವು ಹಿಟ್ಟು ಕಲ್ಸ್ಬಿಟ್ಟು ಹಾಕಿದ್ರಿ ಅಂದ್ರೆ ಈ ಮಷೀನಿಂದ ತುಂಬಾನೇ ಮ್ಯಾಗಿ ರೆಡಿ ಆಗ್ಬಿಟ್ ಬರುತ್ತೆ. ಮತ್ತೆ ಆ ಮ್ಯಾಗಿನ ನೀವು ಲಿಟ್ಟಿ ಚೌಕನಲ್ಲಿ ಸೇರ್ಸಿ. ಮತ್ ನೋಡಿ, ಊರಿನ ಜನ ಎಲ್ಲ ಮ್ಯಾಗಿ ಲಿಟ್ಟಿ ಚೌಕ ತಿಂದು ಖುಷಿ ಪಡ್ತಾರೆ. ಮತ್ತೆ ಕುಸುಮ್ಲತಾ ಹಾಗೆ ಮಾಡ್ತಾಳೆ. ಅವಳು ಕೈಯಿಂದ ಕಲ್ಸಿರೋ ಹಿಟ್ಟನ್ನ ಆ ಮೆಷಿನ್ ಒಳಗೆ ಹಾಕ್ತಾಳೆ. ಮತ್ತೆ ಆ ಮಷೀನ್ ಇಂದ ರೆಡಿ ಆಗಿರೋಂಥ ಮ್ಯಾಗಿ ಆಚೆ ಬರ್ತಾ ಇರತ್ತೆ. ಮತ್ತೆ ರಾಧಾ ಕುಸುಮ್ಲತಾಗೆ ಮ್ಯಾಗಿ ಲಿಟ್ಟಿ ಚೌಕ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಕುಸುಮ್ಲತಾ ಎಲ್ಲ ತಿಳ್ಕೊತಾಳೆ. ಈಗ ನಾನು ಹೋಗ್ತಾ ಇದ್ದೀನಿ, ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ. ಅಲ್ಲಿವರೆಗೂ ಈ ಮೆಷಿನ್ ನೀವೇ ಇಟ್ಕೊಳ್ಳಿ. ಮಾರನೇ ದಿನ ಕುಸುಮ್ಲತಾ ಮ್ಯಾಗಿ ಲಿಟ್ಟಿ ಚೌಕ ಅಂಗಡಿ ಹಾಕ್ತಾಳೆ. ಅಯ್ಯೋ, ಇದೇನಿದು ಅಮ್ಮ? ನನಗನ್ಸುತ್ತೆ ನೀವು ಈ ಲಿಟ್ಟಿ ಚೌಕದಲ್ಲಿ ಮ್ಯಾಗಿ ಹಾಕಿದಿರ ಅಂತ. ಇದು ಈಗ ವಿಷ ಆಗಿರುತ್ತೆ. ಅಲ್ಲ, ಇದನ್ನ ಯಾರಪ್ಪ ತಿಂತಾರೆ? ಆಗ ಅಲ್ಲಿಂದ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ತಕ್ಷಣ ಕುಸುಮ್ಲತಾ ಹತ್ರ ಬಂದು ಹೇಳ್ತಾನೆ, ಆಹಾ, ಇಲ್ಲಂತೂ ತುಂಬಾ ಸುವಾಸನೆ ಬರ್ತಿದೆ. ಇದು ಎಲ್ಲಿಂದ ಬರ್ತಾ ಇದೆ? ನಾನ್ ಮಾಡಿರೋ ಮ್ಯಾಗಿ ಲಿಟ್ಟಿ ಚೌಕ ವಾಸನೆ ಇದು. ಅದ್ಭುತನಪ್ಪ. ನನಗೆ ಗೊತ್ತಿರೋ ಪ್ರಕಾರ ಚೌಕ ಮತ್ತೆ ಮ್ಯಾಗಿ ಬೇರೆ ಬೇರೆ ವ್ಯಂಜನಗಳು. ಈ ರೀತಿ ಮಿಕ್ಸ್ ಮಾಡಿರೋದನ್ನ ನಾನು ಯಾವತ್ತೂ ತಿಂದೇ ಇಲ್ಲ. ಬೇಗ ನನಗೂ ಕೂಡ ಒಂದ್ ಪ್ಲೇಟ್ ಕೊಟ್ಬಿಡಿ. ಕುಸುಮ್ಲತಾ ಒಂದು ಪ್ಲೇಟ್ ಅಲ್ಲಿ ಮ್ಯಾಗಿ ಲಿಟ್ಟಿ ಚೌಕನ ಇಟ್ಟು ಆ ವ್ಯಕ್ತಿ ಕೊಡ್ತಾಳೆ. ಆ ವ್ಯಕ್ತಿ ಸ್ವಲ್ಪ ಸಮಯದಲ್ಲೇ ಅದನ್ನೆಲ್ಲ ತಿಂದ್ಬಿಡ್ತಾನೆ. ಅರೆ ವಾ, ಮಜಾ ಬಂತು. ಆ ವ್ಯಕ್ತಿ ಹೇಳ್ತಾನೆ, ಇದು ಎಷ್ಟು ರುಚಿಯಾಗಿದೆ ಅಂದ್ರೆ ನಾನು ಇಷ್ಟು ರುಚಿ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಅರ್ಜುನ್ ಕೋಪದಲ್ಲಿ ಹಲ್ ಕಡಿತಾ ನಿಂತುಬಿಡ್ತಾನೆ. ಸ್ವಲ್ಪ ದಿನದಲ್ಲೇ ಆ ಊರಲ್ಲಿ ಕುಸುಮ್ಲತಾ ಮಾಡಿರೋ ಮ್ಯಾಗಿ ಲಿಟ್ಟಿ ಚೌಕ ಪ್ರಸಿದ್ಧಿಯಾಗಕ್ ಶುರುವಾಗತ್ತೆ. ಮತ್ತೀಗ ಪಕ್ಕದ ಊರಿಂದ ಕೂಡ ಜನ ಕುಸುಮ್ಲತಾ ಮಾಡಿರೋ ಮ್ಯಾಗಿ ಲಿಟ್ಟಿ ಚೌಕ ತಿನ್ನೋದಕ್ಕೆ ಬರ್ತಿರ್ತಾರೆ. ಮತ್ತೆ ಈ ವಿಷಯ ಅಂತೂ ಅರ್ಜುನ್ಗೆ ಒಳಗೊಳಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇರಲ್ಲ. ಈಗಂತೂ ಅರ್ಜುನ್ ಅಂಗಡಿ ಮುಂದೆ ಒಂದು ನಾಯಿ ಕೂಡ ನಿಲ್ತಾ ಇರಲ್ಲ. ಅರ್ಜುನ್ ಕೋಪ ಮಾಡ್ಕೊಂಡು ಪ್ರೇಮ್ಪಾಲ್ ಹತ್ರ ಬಂದು ಹೇಳ್ತಾನೆ, ಇದೇನಿದು? ದಿನ ನನಗೆ ನಷ್ಟದ ಮೇಲೆ ನಷ್ಟ ಆಗ್ತಾನೆ ಇದೆ. ನೀವ್ ಯಾಕೇನು ಮಾಡ್ತಿಲ್ಲ? ಚಿಂತೆ ಮಾಡ್ಬೇಡ, ಇವತ್ ಸಂಜೆನೆ ಮುಖ್ಯಸ್ಥರ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಅವನಿಗೆ ನಾನು ಹೇಳ್ತೀನಿ, ಚುನಾವಣೆಯಲ್ಲಿ ಸುಮ್ನೆ ಅರ್ಧ ದುಡ್ಡನ್ನ ಖರ್ಚು ಮಾಡಲ್ಲ ಅಂತ. ಒಂದ್ ವೇಳೆ ಅರ್ಧ ದುಡ್ಡು ಖರ್ಚು ಮಾಡ್ತಾ ಇದೀನಿ ಅಂದ್ರೆ ಅದ್ರ ಬದ್ಲಿಗೆ ಮುಖ್ಯಸ್ಥನು ನನಗೆ ಕೈ ಜೋಡಿಸ್ಬೇಕು ಅಂತ ಅರ್ಥ. ಪ್ರೇಮ್ಪಾಲ್ ಸಂಜೆ ಹೊತ್ತಲ್ಲಿ ಮುಖ್ಯಸ್ಥನ್ ಮನೆಗೆ ಹೋಗ್ತಾನೆ. ನನ್ನ ಕಣ್ಮುಂದೆ ಅಂತೂ ಯಾವುದು ಮುಚ್ಚೋಗಲ್ಲ ಪ್ರೇಮ್ಲಾಲ್. ಕುಸುಮ್ಲತಾ ಅವ್ರು ಮಾಡ್ತಿರೋ ಈ ಮ್ಯಾಗಿ ಲಿಟ್ಟಿ ಚೌಕ ಈಗ ಬೇರೆ ಬೇರೆ ಊರಲ್ಲೂ ಕೂಡ ಪ್ರಸಿದ್ಧವಾಗ್ತಿದೆ. ಅವಳ ಈ ಬೆಳವಣಿಗೆ ನೋಡ್ತಿದ್ರೆ ನನಗೂ ಕೂಡ ಹೊಟ್ಟೆ ಉರಿತಾ ಇದೆ. ಸರಿ, ನಾನೇನಾದ್ರೂ ಒಂದ್ ಮಾಡ್ತೀನಿ. ಮಾರನೇ ದಿನ ಮುಖ್ಯಸ್ಥ ಕುಸುಮ್ಲತಾ ಅಂಗಡಿ ಮುಂದೆ ಬಂದು ಹೇಳ್ತಾನೆ, ಕುಸುಮ್ಲತಾ ಅವ್ರೆ, ನಿಮ್ ಈ ಅಂಗಡಿನ ನೀವು ಬೇರೆ ಎಲ್ಲಾದ್ರೂ ಹಾಕ್ಬೇಕಾಗತ್ತೆ. ಆದ್ರೆ ಯಾಕೆ ಅಂತ? ಯಾಕಂದ್ರೆ ಈ ಜಾಗನ ಪ್ರೇಮ್ಲಾಲ್ ಅವ್ರು ಖರೀದಿ ಮಾಡಿದ್ದಾರೆ. ಈಗ ಈ ಜಾಗ ಅವ್ರ ಹೆಸರಲ್ಲಿದೆ. ಕುಸುಮ್ಲತಾ ಮುಗುಳ್ನಗ್ತಾ ಮುಖ್ಯಸ್ಥನ್ಗೆ ಹೇಳ್ತಾಳೆ, ನನ್ಗೀಗ ಅಂಗಡಿ ಹಾಕೋ ಯಾವ ಅವಶ್ಯಕತೆನೂ ಇಲ್ಲ ಮುಖ್ಯಸ್ಥ್ರೆ. ಯಾಕೆಂದ್ರೆ ನಾನು ಊರಲ್ಲಿ ಅಂಗಡಿ ತಗೊಂಡಿದ್ದೀನಿ. ನಾನೀಗ ಅಂಗಡಿನಲ್ಲೇ ಲಿಟ್ಟಿ ಚೌಕ ಮಾಡಿ ಮಾರ್ತಾ ಇರ್ತೀನಿ. ಸ್ವಲ್ಪ ದಿನದಲ್ಲೇ ಅದೇ ಊರಲ್ಲಿ ಕುಸುಮ್ಲತಾ ಒಂದು ಒಳ್ಳೆ ಅಂಗಡಿಯನ್ನ ಶುರು ಮಾಡ್ತಾಳೆ. ಮತ್ತೆ ಅವಳು ಒಂದೊಳ್ಳೆ ಮನೆ ಕೂಡ ಕಟ್ಟಿಸ್ಕೊಂಡಿರ್ತಾಳೆ. ಒಂದ್ ರಾತ್ರಿ ಕುಸುಮ್ಲತಾ ಕೂತ್ಕೊಂಡು ರಾಧಾ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ತಕ್ಷಣ ಅವಳ ಮನೆ ಬಾಗ್ಲನ್ನ ಯಾರೋ ಬಡಿತಿರ್ತಾರೆ. ಕುಸುಮ್ಲತಾ ಬಾಗಲ್ ತೆಗಿತಾ ಇದ್ದ ಹಾಗೆ ಅವಳು ನೋಡ್ತಾಳೆ, ರಾಧಾ ಸುಂದರವಾದ ಬಟ್ಟೆ ಹಾಕೊಂಡು ಒಬ್ಬ ಸಾಹುಕಾರ ವ್ಯಕ್ತಿ ಜೊತೆ ನಿಂತಿರ್ತಾಳೆ. ನಾನು ಈ ಕಡೆಯಿಂದಾನೇ ಹೋಗ್ತಾ ಇದ್ದೆ, ಅನ್ಕೊಂಡೆ ನಿಮ್ಮನ್ನ ಭೇಟಿ ಮಾಡಿ ಹೋಗೋಣ ಅಂತ. ನೀನ್ ಕೊಟ್ಟಿರೋ ಮಷೀನ್ನ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ನೀನು ಅದನ್ನ ನಿನ್ ಜೊತೆ ತಗೊಂಡ್ ಹೋಗಲ್ವಾ? ಹೇಳ್ಬೇಕು ಅಂದ್ರೆ ಅದು ಜಾದೂ ಮ್ಯಾಗಿ ಲಿಟ್ಟಿ ಚೌಕ ಮಷೀನು. ನನ್ಗೇನು ಅರ್ಥ ಆಗ್ಲಿಲ್ಲ. ನಾವು ಈ ಜಗತ್ತಿನ ಜನರಲ್ಲ. ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವು ಜಾದೂ ಜಗತ್ತಿನ ಜನರು. ಮತ್ತೆ ಇವರು ನಮ್ ತಂದೆ.
ನಾವ್ ಯಾವಾಗ್ಲೂ ನಿಮ್ಗೆ ಅವಮಾನ ಆಗೋದನ್ನ ನೋಡ್ತಾ ಇದ್ವಿ. ಅದಂತೂ ನಮ್ಗೆ ಸಹಿಸ್ಕೊಳ್ಳಕ್ಕೆ ಆಗ್ಲಿಲ್ಲ. ನಾನು ನಮ್ಮಪ್ಪ ಹೇಳಿದ್ದಕ್ಕೇನೆ ಈ ಮಷೀನ್ ನಿಮ್ಗೆ ಕೊಡೋದಕ್ಕೆ ಬಂದಿದ್ದು. ಇನ್ಮೇಲೆ ಈ ಮಷೀನ್ ನಿಮ್ದೇನೆ. ನಾನ್ ಇನ್ಮೇಲೆ ನಿಮ್ಮನ್ ಭೇಟಿ ಮಾಡಕ್ ಬರ್ತೀನಿ. ಈ ಮಾತನ್ನ ಹೇಳಿ ರಾಧಾ ತನ್ನ ತಂದೆ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಕುಸುಮ್ಲತಾ ನಗ್ನಗ್ತಾ ಆ ಬಾಗ್ಲನ್ನ ಮುಚ್ಚಿಬಿಡ್ತಾಳೆ. ಕುಸುಮ್ಲತಾ ಇವತ್ತು ಕೂಡ ಆ ಜಾದೂ ಮ್ಯಾಗಿ ಲಿಟ್ಟಿ ಚೋಕಾ ಮೆಷಿನ್ ಇಂದ ಮ್ಯಾಗಿ ಲಿಟ್ಟಿ ಚೋಕಾ ಮಾಡ್ತಾಳೆ.